ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ ಮೈಸೂರಿನ ವಕೀಲರಿಂದ ಪ್ರತಿಭಟನೆ. ಆತ್ಮಹತ್ಯೆಗೆ ಶರಣಾದ ವಿದ್ಯಾರ್ಥಿಗಳಿಗೆ ಶ್ರದ್ಧಾಂಜಲಿ ಎಂದು ಘೋಷಣೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಖಂಡಿಸಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಗೆ ಬೆಂಬಲವಾಗಿ ಮೈಸೂರಿನ ವಕೀಲರು ಜುಲೈ 25ರಂದು ಪ್ರತಿಭಟನೆ ನಡೆಸಿದರು. ಮೈಸೂರಿನ ಜಿಲ್ಲಾ ನ್ಯಾಯಾಲಯದ ಮುಂಭಾಗದಲ್ಲಿ ಜಮಾಯಿಸಿದ ವಕೀಲರು ನೀಟ್ ಪರೀಕ್ಷೆ ಅಕ್ರಮದಿಂದ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡ ವಿದ್ಯಾರ್ಥಿಗಳಿಗೆ ಶ್ರದ್ಧಾಂಜಲಿ ಸಲ್ಲಿಸಿದರು. ದೆಹಲಿಯಲ್ಲಿ ನಡೆಯುತ್ತಿರುವ ರಾಷ್ಟ್ರಮಟ್ಟದ ಪ್ರತಿಭಟನೆಗೆ ಮೈಸೂರಿನ ವಕೀಲರ ಸಂಘದಿಂದ ಬೆಂಬಲ ವ್ಯಕ್ತಪಡಿಸಲಾಗಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ನೈತಿಕ ಹೊಣೆ ಹೊತ್ತು ಕೇಂದ್ರ ಸರ್ಕಾರ ತಪ್ಪಿತಸ್ಥರಿಗೆ ಸರಿಯಾದ ಶಿಕ್ಷೆ ನೀಡಬೇಕೆಂದು ಆಗ್ರಹಿಸಿದರು. ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟವಾಡಬೇಡಿ ಎಂದು ವಕೀಲರು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ವರದಿ ಕಾಂತರಾಜು ಕೆ, ಮೈಸೂರು. ನಮ್ಮ ದೇಶದ ಜನ ಶಾಂತಿಯಿಂದ ನೆಮ್ಮದಿಯಿಂದ ಇರಬೇಕು ಅಂತ ಹೇಳಿದ್ರೆ ನಮ್ಮ ಎಜುಕೇಷನ್ ಸಿಸ್ಟಮ್ ಚೆನ್ನಾಗಿರಬೇಕಾಗತ್ತೆ. ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಬಂದರೆ ಅವರು ಉತ್ತೀರ್ಣರಾಗಿ ಮೆರಿಟೋರಿಯಸ್ ಸ್ಟೂಡೆಂಟ್ಸ್ಗೆ ಒಳ್ಳೆ ಕೆಲಸ ಸಿಕ್ಕಿದ್ರೆ ಅವ್ರಿಂದ ಸಮಾಜಕ್ಕೆ ಒಳ್ಳೆಯದಾಗುತ್ತೆ. ಈ ನೀಟ್ ಪರೀಕ್ಷೆ ಮಾಡಬೇಕು ಅಂತ ಕ್ರಮ ಕೈಗೊಂಡಿದ್ದ ಹಿಂದೆ ಸರ್ಕಾರ ಮೆರಿಟೋರಿಯಸ್ ಸ್ಟೂಡೆಂಟ್ಸ್ನ ಸೆಲೆಕ್ಟ್ ಮಾಡೋದಕ್ಕೆ, ಅವರಿಂದ ಒಳ್ಳೆ ಡಾಕ್ಟ್ರಾಗೋರು ಬಂದರೆ ಸಮಾಜಕ್ಕೆ ಒಳ್ಳೆಯದಾಗುತ್ತೆ ಅಂತ ಘನ ಉದ್ದೇಶ ಇಟ್ಕೊಂಡು ನೀಟ್ನ ಪರೀಕ್ಷೆಯನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದರು. ಈಗ ನೀಟ್ ಪರೀಕ್ಷೆಯಲ್ಲೇ ಅಕ್ರಮ ನಡೆದ್ರೆ, ಭ್ರಷ್ಟಾಚಾರ ನಡೆದ್ರೆ, ಅಲ್ಲಿ ಪ್ರಶ್ನೆ ಪತ್ರಿಕೆ ಮುಂಚಿತವಾಗಿ ಲೀಕ್ ಆದರೆ ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಎಲ್ಲಿ ಬರೋದಕ್ಕೆ ಸಾಧ್ಯ? ಅಲ್ಲಿ ಭ್ರಷ್ಟಾಚಾರದಿಂದ ಪಾಸಾದವರು ಸಮಾಜಕ್ಕೆ ಎಲ್ಲಿ ಒಳ್ಳೇದು ಮಾಡೋಕ್ಕೆ ಸಾಧ್ಯ? ಅದನ್ನು ಸಮಾಜದ ನೆಮ್ಮದಿ ಹಾಳಾಗುತ್ತೆ. ಇಲ್ಲಿ ನಿಜವಾಗಿಯೂ ಮೆರಿಟೋರಿಯಸ್ ಸ್ಟೂಡೆಂಟ್ಸು ಓದ್ಕೊಂಡು ಕಷ್ಟಪಟ್ಟೆಲ್ಲ ಮಾಡಿದವ್ರಿಗೆ ಸೀಟ್ ಸಿಗದೆ ಹೋದರೆ ಅವ್ರಿಗೆ ಅನ್ಯಾಯ ಆಗುತ್ತೆ, ಅವ್ರಿಗಷ್ಟೆಲ್ಲ ಸಮಾಜಕ್ಕೆ ಅನ್ಯಾಯ ಆಗುತ್ತೆ. 20 ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ಶರಣಾಗಿದ್ದಾರೆ, ಅನ್ಯಾಯ ಆಯಿತು ಅಂಥೇಳಿ. ಇದು ನೋವಿನ ಸಂಗತಿ. ಸರ್ಕಾರ ಈ ಕೂಡಲೇ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಹಾಗೂ ಈ ವಿದ್ಯಾರ್ಥಿಗಳ ಕುಟುಂಬಕ್ಕೆ ಸಾಂತ್ವನ ನೀಡಿ ಹೆಚ್ಚಿನ ಮೊತ್ತದ ಪರಿಹಾರ ಕೊಡಬೇಕು ಅಂತ ಮೈಸೂರು ವಕೀಲರ ಸಂಘ ಆಗ್ರಹಿಸುತ್ತೆ. ಈ ನೀಟ್ ಅಕ್ರಮವನ್ನು ವಿರೋಧಿಸಿ ನಡೀತಿರುವ ಚಳುವಳಿಗೆ ನಮ್ಮ ಮೈಸೂರು ವಕೀಲರ ಸಂಘ ನೈತಿಕ ಬೆಂಬಲ ಸೂಚಿಸುತ್ತೆ. ಇನ್ನು ಮುಂದಾದರೂ ಎಜುಕೇಷನ್ ಸಿಸ್ಟಮ್ ಸರಿಯಾಗೋದಕ್ಕೆ ಏನೆಲ್ಲ ಕ್ರಮ ಆಗಬೇಕು ಆ ಕ್ರಮನ ಸರ್ಕಾರ ಮಾಡಲಿ. ಅಂಥ ಕ್ರಮಕ್ಕೆ ನಮ್ಮ ಮೈಸೂರು ವಕೀಲರ ಸಂಘದ ಬೆಂಬಲ ಇದೆ ಅಂಥೇಳಿ ನಾವು ಈ ನಿರ್ಣಯ ಮಾಡಿದ್ದೀವಿ ಸರ್. ನಾವು ಯಾರ್ದೂ ಸರ್ಕಾರದ ವೈಫಲ್ಯ ಅವ್ರದ್ದು ಅಂತ ಹೇಳೋಕ್ಕಾಗಲ್ಲ ಸರ್. ಇಂಥ ಅಕ್ರಮಗಳು ಹಿಂದೇನೂ ಇತ್ತು, ಎಲ್ಲ ಕಡೆನೂ ಇದೆ. ಅದಾಗಬಾರ್ದು. ಪಕ್ಷಾತೀತವಾಗಿ ಇಂಥ ಅನ್ಯಾಯನ ಎಲ್ಲರೂ ಖಂಡಿಸಬೇಕು. ತಪ್ಪಿತಸ್ಥರ ವಿರುದ್ಧ ನಿಷ್ಪಕ್ಷಪಾತ ಕ್ರಮ ಆಗಬೇಕು. ಇಲ್ಲಿ ನಾವು ಸರ್ಕಾರ ತಪ್ಪು, ವಿರೋಧ ಪಕ್ಷ ತಪ್ಪು, ಅವ್ರು ಸರಿ, ವಿರೋಧ ಪಕ್ಷ ಸರಿ, ಸರ್ಕಾರ ಸರಿ ಅಲ್ಲ ಪ್ರಶ್ನೆ ಇಲ್ಲಿ ಸರ್. ಸಿಸ್ಟಮಲ್ಲಿ ಬೇರೂರ್ಬಿಟ್ಟಿದೆ ಭ್ರಷ್ಟಾಚಾರ. ಎಲ್ಲಿವರೆಗೆ ಭ್ರಷ್ಟಾಚಾರ ತೊಲಗಲ್ವೋ ಅಲ್ಲಿವರೆಗಿಂತ ನಡೀತಾನೇ ಇರುತ್ತೆ. ಯಾರೊಬ್ರು ರಾಜೀನಾಮೆ ಕೊಡೋದ್ರಿಂದ ಈ ಸಮಸ್ಯೆ ಬಗೆಹರಿದ್ಬಿಡಲ್ಲ. ಕೇಂದ್ರ ಸರ್ಕಾರ ಭಾಳ ಆಲೋಚನೆ ಮಾಡಬೇಕಾಗಿದೆ. ಭ್ರಷ್ಟಾಚಾರನ ತಡೆಗಟ್ಟಬೇಕು ಅಂದರೆ ಈಗಿರೋ ಕಾನೂನು ಕೇವಲ ಲಂಚ ತಗೊಂಡ್ರೆ ಅದನ್ನು ಶಿಕ್ಷೆಗೆ ಒಳಪಡಿಸೋದು, ಸಿಗಾಕೊಂಡ್ರೆ ಕಂಪ್ಲೇಂಟ್ ಆದರೆ, ಅಕ್ರಮ ಆಸ್ತಿ ಗಳಿಸಿದರೆ ಅಂಥದ್ದನ್ನ ವಿರುದ್ಧ ಕ್ರಮ ತಗೊಳ್ಳೋದಾಗ್ತಿದೆ. ಅಷ್ಟೇ ಅಲ್ಲ, ಈ ನೀಟ್ ಪತ್ರಿಕೆಯಲ್ಲಿ ಪ್ರಶ್ನೆ ಪತ್ರಿಕೆ ಏನು ಬಯಲಾಯಿತು, ಯಾವುದೇ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಬಯಲಾದರೆ ಅದು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ವ್ಯಾಪ್ತಿಗೆ ತಂದು ಅಂಥವ್ರ ವಿರುದ್ಧ ಶಿಸ್ತು ಕ್ರಮ ಆಗೋದಕ್ಕೆ ಕಾನೂನು ರೂಪಿಸಬೇಕು ಅಂತ ಕೇಂದ್ರ ಸರ್ಕಾರನ ಮೈಸೂರು ವಕೀಲರ ಸಂಘ ಆಗ್ರಹಿಸುತ್ತೆ. ಇದನ್ನು ಸ್ವಾಗತ ಮಾಡ್ತೀನಿ ಸರ್. ಯಾವತ್ತೂ ಬರೆದಿರೋ ಪ್ರಧಾನಮಂತ್ರಿಗಳು ಲೈವಲ್ಲಿ ಬರ್ತಾರೆ ಅಂತಂದರೆ ಪರಿಸ್ಥಿತಿ ಎಷ್ಟು ಬಿಗಡಾಯಿಸಿದೆ, ಸಮಸ್ಯೆ ಎಷ್ಟು ಜಟಿಲ ಆಗಿದೆ, ವಿದ್ಯಾರ್ಥಿಗಳಿಗೆ ಎಷ್ಟು ಅನ್ಯಾಯ ಆಗಿದೆ ಅನ್ನೋದನ್ನ ನಾವು ಕಂಡುಕೋಬೋದು ಸರ್. ಪ್ರಧಾನಮಂತ್ರಿಯವರ ನಡೆಯನ್ನು ಸ್ವಾಗತಿಸ್ತೀನಿ. ಅವರು ಇನ್ನೂ ಕಠಿಣ ಕಾನೂನನ್ನ ರೂಪಿಸೋದಕ್ಕೆ ಸಂಸತ್ನಲ್ಲಿ ಮಂಡಿಸಿದ್ದಾರೆ ಬಿಲ್ನ. ಅದು ಜಾರಿಗೆ ಬರಲಿ. ಅದಷ್ಟೇ ಅಲ್ಲ, ಜನರಲ್ಲಿ ನೈತಿಕತೆ ಬೆಳೆಸೋದಕ್ಕೆ, ಅನ್ಯಾಯ ಮಾಡೋದ್ರ ವಿರುದ್ಧ ಬರೀ ಕಾನೂನು ರೂಪಿಸಿದ್ರೆ ಸಾಲದು, ಆ ಕಾನೂನನ್ನ ಸರಿಯಾಗಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಸರ್ಕಾರಗಳು ಕ್ರಮ ಕೈಗೊಳ್ಳಬೇಕು ಅಂತ ನಾನು ಆಗ್ರಹಿಸ್ತೀನಿ ಸರ್. ನಾನು ಹೇಳಿದ್ನಲ್ಲ ಸರ್, ಯಾರೋ ಒಬ್ಬರು ರಾಜೀನಾಮೆ ಕೊಡೋದ್ರಿಂದ ಒಂದು ವ್ಯವಸ್ಥೆ ಸರಿ ಹೋಗ್ಬಿಡಲ್ಲ. ರಾಜೀನಾಮೆ ಎಲ್ಲದಕ್ಕೂ ಪರಿಹಾರ ಅಲ್ಲ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಆಗಬೇಕು. ಅವನು ಎಷ್ಟೇ ಪ್ರಭಾವಶಾಲಿ ಆಗಿದ್ರು, ಬಲಿಷ್ಠರಾಗಿದ್ದರು, ಅವ್ರ ವಿರುದ್ಧ ಕಠಿಣ ಕ್ರಮ ಆದರೆ ಒಂದು ಸ್ಪಷ್ಟ ಸಂದೇಶ ಸಮಾಜಕ್ಕೆ ಹೋಗುತ್ತೆ. ಆಗ ಮುಂದೆ ಅಂಥ ಅಪರಾಧಗಳಲ್ಲಿ ತೊಡಗೋರ ಸಂಖ್ಯೆ ಕಡಿಮೆ ಆಗುತ್ತೆ ಅಂತ ನಮ್ಮ ವೈಯಕ್ತಿಕ ಅಭಿಪ್ರಾಯ ಇದೆ.
ಸೊ ಅವ್ರು ನಡ್ಕೊತಾ ಇದ್ದಾರೆ. ಇದು ನಮ್ಮ ದೇಶ ವಿಶಾಲವಾದ ದೇಶ, ದೊಡ್ಡ ದೇಶ. ಈ ಭ್ರಷ್ಟಾಚಾರ ಅನ್ನೋದು ಅನಾದಿ ಕಾಲದಿಂದನೂ ಇದೆ, ಮುಂದೆನೂ ಇರುತ್ತೆ, ಈಗಲೂ ಇದೆ. ಅದು ಎಷ್ಟು ಕಡಿಮೆ ಮಾಡೋಕ್ಕೆ ಸಾಧ್ಯನೋ ಅಷ್ಟು ಕಡಿಮೆ ಮಾಡೋದಕ್ಕೆ ಸರ್ಕಾರಗಳ ಕ್ರಮ ಕೈಗೊಳ್ಳಿ ಅಂತ ಆಗ್ರಹಪಡಿಸ್ತೀನಿ ಸರ್. ಥ್ಯಾಂಕ್ ಯು.